ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಋತ್ವಿಕ್ ಅಂತೂ ಫುಲ್ ಖುಷಿಯಲ್ಲಿದ್ದಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅವನು ಅವನದೇ ಆದಂಥ ಲೋಕದಲ್ಲಿ ಇದ್ದಾನೆ. ಎಲ್ಲೋ ಹೋಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಅವನಿಗೆ. ಇನ್ನು ಲೋಕಿ ನಾನು ಎಲ್ಲ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಲೋಕಿ ಬರ್ತಿಲ್ಲ. ಎಲ್ಲ ಹೋಗ್ತಿದ್ದೀವಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಎಲ್ಲ ಹಬ್ಬಕ್ಕೆ ಹೋಗ್ತಿರೋದ್ರಿಂದ ಬೆಂಗಳೂರಲ್ಲೆಲ್ಲ ಹೊಂಬಾಳೆ ಎಲ್ಲ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮತ್ತು ಎಲ್ಲಿರುತ್ತೆ ಅನ್ನೋದೊಂದು ಸ್ವಲ್ಪ ಎಲ್ಲ ರಿಸ್ಕ್ ಆಗುತ್ತೆ. ಹಾಗಾಗಿ ಎಲ್ಲ ಇಲ್ಲೇ ತೊಗೊಂಡು ಹೋಗೋಣ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಲೋಕಿ ಬರಲ್ಲ ಅಂತ ಹೇಳಿದ್ನಲ್ಲ ಆಗಲೇ ನಿಮಗೆ. ಮಕ್ಕಳನ್ನ ಕರ್ಕೊಂಡು ನಾನು ಒಬ್ಬಳೇ ರೈಲ್ವೆ ಸ್ಟೇಷನ್ವರೆಗೂ ಹೋಗೋದು ಕಷ್ಟ ಆಗುತ್ತೆ ಅಂಥೇಳಿ ಲಗೇಜ್ ಇರುತ್ತೆ, ಋತ್ವಿಕ್ ಇರುತ್ತೆ, ಬಸ್ ಹತ್ತೋದು ಇಳಿಯೋದು ಎಲ್ಲ ಹಿಂಸೆ ಅಂಥೇಳಿ ರೈಲ್ವೆ ಸ್ಟೇಷನ್ವರೆಗೂ ಲೋಕಿ ಕೈಯಲ್ಲಿ ಡ್ರಾಪ್ ಹಾಕಿಸ್ಕೋತಾ ಇದ್ದೆ. ಇನ್ನು ಹೋಗ್ತಾ ಹಾಗೆ ಕಾರಲ್ಲಿ ತುಂಬ ತರಲೆ ಮಾಡ್ಕೊಂಡು ಇದ್ದ ಋತ್ವಿಕ್ಗೆ ಆ್ಯಕ್ಚುಲಿ ಕೌಂಟೌನ್ ಕೊಡ್ತಾಯಿದ್ಲು ಅಭಿ. ಇನ್ನು ಪೂರ್ವಿ ನಾನು ಎಲ್ಲರೂ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳಿದ್ರೆ ಇವತ್ತೇನೋ ಒಂದು ಖುಷಿ ಅವನಿಗೆ. ರಿತಿಕ್ಷಾ ಅಂದರೆ ಸಾಕು ಅವ್ನಿಗೆ ಅರ್ಥ ಆಗುತ್ತೆ. ಅಕ್ಕನ ಹತ್ರ ಹೋಗೋಣ ಅಂತ ಹೇಳಿದ್ರೆ ಅವನಿಗೊಂಥರ ಖುಷಿ. ಕಾರಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಖುಷಿಯಾಗಿ ಬರ್ತಾಯಿದ್ದ. ಏನಪ್ಪ ಅಂತ ಹೇಳಿದ್ರೆ ನಾವು ಹೊರಡೋಷ್ಟರಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ಆಗಿತ್ತು. ತುಂಬ ಬಿಸಿಲಿದೆ ಗಾಯ್ಸ್, ನೀವು ನೋಡ್ತಾ ಇರ್ಬೋದು. ಈ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗೋದು ತುಂಬ ರಿಸ್ಕಿ ಆಗುತ್ತೆ. ಅದಕ್ಕೆ ಆ ರಿಸ್ಕಿ ನಾನು ತೊಗೊಳ್ಳಿಲ್ಲ. ಇನ್ನು ಟ್ರೈನ್ ಇರೋದು ಆ್ಯಕ್ಚುಲಿ 2:30ಗೆ. ಇನ್ನು ನಾವು ಕೂಡ ಇಲ್ಲಿ ಅಂತೂ ಇಂತೂ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ. ಟ್ರೈನ್ ಆ್ಯಕ್ಚುಲಿ 2:30ಗೆ ಇದ್ದಿದ್ದು, ಅದೇನೋ ಗೊತ್ತಿಲ್ಲ, ಬೈ ಮಿಸ್ ಆಗಿ ಅದು 3 o'clock ಅಂತ ಹೇಳಿದ್ರು. ಹಾಫ್ ಆನ್ ಅವರ್ ಇನ್ನೂ ಟೈಮ್ ಇತ್ತು. ಹಾಗಾಗಿ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಅವ್ರಿಗೆ ಏನು ಬೇಕೋ ಕೊಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ರೈಲ್ವೆ ಸ್ಟೇಷನಲ್ಲಾದರೆ ಮಕ್ಕಳನ್ನೂ ಕೂಡ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ಲ. ಹಾಗಾಗಿ ಅವರಿಬ್ಬರಿಗೆ ಏನು ಬೇಕೋ ಅದು ಕೊಡಿಸಿದ್ವಿ. ಋತ್ವಿಕ್ ಅಂತ ಅವ್ರ ಅಪ್ಪನ ಜೊತೆ ತುಂಬ ತರಲೆ ಮಾಡ್ತಾಯಿದ್ದ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಇನ್ನು ನಾನು ಕೂಡ ಇನ್ನೂ ಒಂದು ಹಾಫ್ ಆನ್ ಅವರ್ ಇದೆ, ಲೋಕಿ ಹುಷಾರು, ಮಗು ಇರುತ್ತೆ, ಕೇರ್ಫುಲ್ಲಾಗಿ ನೋಡ್ಕೊ ಅಂತ ಹೇಳ್ತಾ ಇದ್ದೆ. ನಾನು ಕೂಡ ಹ್ಞೂ ಅಂತ ಇದ್ದೆ. ನಾನು ಕೂಡ ಸ್ವಲ್ಪ ಯಾಮರಿಸ್ತಿದ್ದೆ. ಇನ್ನೇನು ಋತ್ವಿಕ್ ಕೂಡ ನಿದ್ದೆ ಬರೋ ಟೈಮು. ಅವನು ಒಂದು ಸಲ ಹಠ ಅನ್ನೋದು ಸ್ಟಾರ್ಟ್ ಮಾಡಿದ್ರೆ ಅದು ಕಂಟಿನ್ಯೂಸಾಗಿ ಹಾಗೆ ಮಾಡಿಬಿಡ್ತಾನೆ. ಹಾಗಾಗಿ ಸ್ವಲ್ಪ ಅವನ್ನ ಅವಾಗವಾಗ ಯಾಮಾರಿಸ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಟ್ರೈನಲ್ಲಿ ಹೆಂಗಿರ್ತಾನೋ ಏನೋ ಅಂದ್ಕೊಂಡೆ. ಒಂದೊಂದು ಸಲ ಅವನೊಂಥರ ಮೂಡಿ ಹೆಂಗಿರುತ್ತೋ ಅವನು ಹಂಗೆ ಆಟ ಮಾಡ್ತಾನೆ. ನಿದ್ದೆ ಬರೋ ಟೈಮ್ ಆದರೆ ತುಂಬ ಚೆನ್ನಾಗಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಹಿಡಿಯೋದು ಭಾರಿ ಕಷ್ಟ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದೇನಪ್ಪ ಅಂದರೆ ಇವತ್ತು ನಾವು ಹೋಗಿದ್ದು ವೀಕ್ ಡೇಸ್ ಅಲ್ಲ, ವೀಕೆಂಡು. ಟ್ರೈನಲ್ಲಿ ಹೆಂಗಿರುತ್ತೋ ಏನೋ ಅಂದ್ಕೊಂಬಿಟ್ಟಿದ್ವಿ. ತುಂಬ ರಶ್ ಕೂಡ ಇತ್ತು ಟ್ರೈನಲ್ಲಿ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಹೋದಾಗ ಸೀಟ್ ಇರಲಿಲ್ಲ. ಒಂದು ಸ್ವಲ್ಪ ದೂರ ಆದಮೇಲೆ ಪಾಪು ಇದೆ ಅಂಥೇಳಿ ಯಾರೋ ಸೀಟ್ ಕೊಟ್ಟರು. ಇನ್ನು ಫೈನಲಿ ನಾನು ಬೆಂಗಳೂರಿಗೆ ಬಂದ್ವಿ. ಟ್ರೈನಲ್ಲೆಲ್ಲ ಅವನ್ನ ಹಿಡಿಯೋದೇ ತುಂಬ ರಿಸ್ಕಿ ಆಗಿತ್ತು. ಬೆಂಗಳೂರಿಗೆ ಬಂದು ಇದು ನೆಕ್ಸ್ಟ್ ಡೇ ವ್ಲಾಗ್, ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಮ್ಮನ ಮನೇಲಿ ಊರಹಬ್ಬ ಆಗಿರೋದ್ರಿಂದ ಈ ಊರಹಬ್ಬನ ನಾವಿಲ್ಲಿ ಆ್ಯಕ್ಚುಲಿ 3 days ಮಾಡ್ತೀವಿ. ಅದು ಯಾವ್ಯಾವ ರೀತಿ ಫಸ್ಟ್ ಡೇ ಯಾವುದು, ಸೆಕೆಂಡ್ ಡೇ ಯಾವುದು, ಥರ್ಡ್ ಡೇ ಏನು ವಿಶೇಷತೆ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ನಾವು ಬಂದಿರೋದು ಆ್ಯಕ್ಚುಲಿ ಬೆಂಗಳೂರಲ್ಲಿರೋಂಥ KR ಮಾರ್ಕೆಟ್. ಇದೇ ಆ್ಯಕ್ಚುಲಿ ದೊಡ್ಡ ಮಾರ್ಕೆಟ್. ಈ ಮಾರ್ಕೆಟಿಂದನೇ ಆಲ್ಮೋಸ್ಟ್ ಎಲ್ಲರಿಗೂ ಹೂವು ಸಪ್ಲೈ ಆಗೋದು. ತುಮಕೂರಿಗಾಗಿರ್ಬೋದು, ತಿಪ್ಟೂರಿಗಾಗಿರ್ಬೋದು, ಅರಸೀಕೆರೆ, ಇದು ಎಲ್ಲರಿಗೂ ಕೂಡ ಇಲ್ಲಿಂದನೇ ಡಿಸ್ಟ್ರಿಬ್ಯೂಷನ್ ಆಗೋದು. ನೀವು ನೋಡ್ತಿರ್ಬೋದು ಮಾರ್ಕೆಟಲ್ಲಿ ಎಷ್ಟು ಜನ ಇದ್ದಾರೆ. ಹೂವು ನೋಡ್ತಿದ್ರೆ ಏನೋ ಒಂಥರ ಖುಷಿ. ನನಗಂತೂ ತುಂಬ ಖುಷಿಯಾಗುತ್ತೆ ಹೂವು ನೋಡ್ತಿದ್ರೇ. ಎಷ್ಟು ಫ್ರೆಶ್ ಆಗಿರುತ್ತೆ. ಜಾಸ್ತಿ ಹಳ್ಳಿ ಕಡೆ ಎಲ್ಲ ನಮ್ಗೆ ಇಷ್ಟು ಫ್ರೆಶ್ಶಾಗಿ ಸಿಗೋಲ್ಲ. ಇನ್ನು ಪೂಜೆಗೆ ಏನೇನು ಬೇಕು ಅಂತ ಹೇಳಿ ತೊಗೊಳ್ತಾ ಇದ್ವಿ. ಸ್ವಲ್ಪ ತಾವರೆ ಹೂವು ಬೇಕಾಗಿತ್ತು. ಹಾಗಾಗಿ ತಾವರೆ ಹೂವೆಲ್ಲ ತೊಗೊಳ್ತಾ ಇದ್ಲು ಮಂಜು. ಇನ್ನು ಮಂಜು ಏನೇನು ಬೇಕೋ ತೊಗೊಳ್ತಾ ಇದ್ಲು. ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ವೀಳ್ಯದೆಲೆ ಎಲ್ಲ ತೊಗೊಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಆರತಿ ಮಾಡೋಕ್ಕೂ ಕೂಡ ಬೇಕು. ಹಾಗೆ ಮನೇಲಿ ನಾನ್ ವೆಜ್ ಇರೋದ್ರಿಂದ ಊಟ ಮಾಡಿದವರು ಯಾರಾದರೂ ದೊಡ್ಡವ್ರು ಬಂದರೆ ಅವ್ರಿಗೂ ಕೂಡ ತಿನ್ನೋಕ್ಕೆ ಬೇಕಲ್ಲ. ಹಾಗಾಗಿ ನಾನು ಕೂಡ ಸ್ವಲ್ಪ ವೀಳ್ಯದೆಲೆ ಎಲ್ಲ ಮನೆಗೆ ತೊಗೊಳ್ತಾ ಇದ್ದೆ. ಹಬ್ಬದಲ್ಲಂತೂ ತುಂಬ ಒಂಥರ ಖುಷಿ ಕೂಡ ಇರುತ್ತೆ. ಅಷ್ಟೇ ಲಾಸ್ಟಲ್ಲಿ ಅಷ್ಟೇ ಟಯರ್ಡು ಆಗಿಬಿಡುತ್ತೆ. ಅದೇ ಅಲ್ವಾ ಎಲ್ಲರ ಮನೆಯಲ್ಲೂ ಹಬ್ಬ ಅಂದರೆ. ನೀವು ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹೂವು ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ. ಅಷ್ಟು ಕಲರ್ಫುಲ್ಲಾಗಿರುತ್ತೆ. ಎಷ್ಟು ದಿಂಡು ಕಟ್ಟಿರ್ತಾರೆ, ನೀವು ನೋಡ್ತಾ ಇದ್ದೀರಾ. ಎಷ್ಟು ವೆರೈಟೀಸ್ ಆಫ್ ಹೂವು ಇದೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಅಲ್ಲೋಗಿ ನೋಡಿದ್ರೆ ಎಷ್ಟು ಫ್ರೆಶ್ ಆಗಿರೋದು. ಬೇಡ ಅನ್ನೋರು ಕೂಡ ತೊಗೊಳ್ತಾರೆ, ಅಷ್ಟು ಚೆನ್ನಾಗಿದೆ. ಮರ್ಗ ಆಗಿರ್ಬೋದು, ಪತ್ರೆ ಆಗಿರ್ಬೋದು, ಎಲ್ಲ ಅಷ್ಟು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂದು ಮಾರ್ಕೆಟಲ್ಲೇ ಎಲ್ಲ ತೊಗೊಂಡಿದ್ದು.
ಇನ್ನು ಮಂಜು ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಕ್ಕೆ ಕಲರ್ಸ್ ಎಲ್ಲ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಕಲರ್ಸ್ ಕೂಡ ಎಲ್ಲ ತೊಗೊಂಡ್ವಿ. ಕಲರ್ಸಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಶಾಪ್ಗೂ ಮಾರ್ಕೆಟಲ್ಲೂ ಹೋಲ್ಸೇಲ್ ರೇಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇನ್ನು ಅಲ್ಲಿ ತೊಗೊಂಡು ನಾವು ಯಾವ ಹೂವು ತೊಗೊಳೋದು ಯಾವ ಹೂವು ಬಿಡೋದು ಅಂತ ಫೈನಲಿ ಹೂವು ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಸೊ ಬರ್ತಾನೂ ಅಷ್ಟೇ ತುಂಬ ಬಿಸಿಲಿತ್ತು. ನಾವಿಬ್ಬರು ಹೋಗಿದ್ದು ಆ್ಯಕ್ಚುಲಿ ಬೈಕಲ್ಲಿ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಗೀಟ ಎಲ್ಲ ತಿಂದ್ಕೊಂಡು ಇನ್ನು ಹೂವು ಎಲ್ಲ ತಂದಿದ್ವಲ್ಲ, ಸೊ ಹೂವು ಎಲ್ಲ ಹಾರ ನಾವೇ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮನೆಯಲ್ಲೇ ತೊಗೊಂಡು ಬಂದಿದ್ವಿ. ಇನ್ನು ಅಮ್ಮ ಸ್ವಲ್ಪ ಕನಕಾಂಬರ ಹೂವು ಕಟ್ತಿದ್ರು, ಮಂಜು ಕೂಡ ಶಾವಂತಿಗೆ ಹೂವಿನಲ್ಲಿ ಹಾರ ಮಾಡ್ತಾಯಿದ್ಲು. ಮನೆಗೂ ಹಾರ ಬೇಕಲ್ಲ, ಮನೆಗೆ ಮತ್ತು ಈಚೆ ಹಾಕೋಕ್ಕೆ ಬಾಗಿಲಿಗೆಲ್ಲ ಹಾಕೋಕ್ಕೆ ಹಾರ ಎಲ್ಲ ಮಾಡಬೇಕು ಅಂಥೇಳಿ ಎಲ್ಲರೂ ಹಾರ ರೆಡಿ ಮಾಡ್ತಾಯಿದ್ವಿ. ಇನ್ನು ನಾನು ಅಕ್ಕ ಎಲ್ಲ ಹೂವು ಕಟ್ತಾಯಿದ್ವಿ. ಇದು ನಾವು ತಂದು ನಾವು ಮಾಡ್ಕೊಳೋದ್ರಲ್ಲಿ ಏನೋ ಒಂದು ಖುಷಿ. ಹೊರ್ಗಡೆ ಒಂದು ಮೊಳ ಹೂವು ತೊಗೋತೀವಿ ಅಂತ ಹೇಳಿದ್ರೆ 50 ರೂಪಾಯಿ 100 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ನಾವೇ ತೊಗೊಂಬಂದರೆ ನಮಗೆ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ದಂಡ ಕಟ್ಕೋಬೋದು, ಒಂದು ಸ್ವಲ್ಪ ದಟ್ಟಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಅಂತ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಅಕ್ಕನ ಮಗ ರೇಗಿಸ್ತಾ ಇದ್ದ, ಇಷ್ಟೊಂದು ರಿಸ್ಕ್ ತೊಗೊಳೋದು ಬೇಕಾ, ದುಡ್ಡು ಕೊಟ್ಟರೆ ಬರಲ್ವಾ ಅಂತ. ಸೊ ನಾವು ಅವನ ಹತ್ರ ಒಂದು ಸ್ವಲ್ಪ ರೇಗಿಸ್ತಾ ಇದ್ವಿ, ನೀನು ಬಾಯಿ ಮುಚ್ಕೊಂಡಿರು, ನಿನಗೇನು ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಹೆಂಗೆ ಅಂತ. ಸೊ ಇನ್ನು ಮಂಜು ಕೂಡ ಫೈನಲಿ ಹಾರ ಕೂಡ ರೆಡಿ ಮಾಡಿದ್ಲು, ನೀವು ನೋಡ್ತಿರ್ಬೋದು. ಇನ್ನು ಅಕ್ಕ ನಾನು ಸೇರಿ ಹೂವು ಎಲ್ಲ ಕಟ್ಟಾಯಿತು. ಅಮ್ಮ ಕೂಡ ಕಟ್ತಾಯಿದ್ರು. ಕನಕಾಂಬರ ಮುಗ್ದಿದ್ದ ತಕ್ಷಣ ಒಂದು ಸ್ವಲ್ಪ ಇನ್ನೊಂದು ಹಾರ ಮಾಡೋಣ ಅಂಥೇಳಿ, ಸೊ ಹೂವು ಕಟ್ಟೋಕ್ಕೆ ಅಂಥೇಳಿ ನಾವು ಹೂವದ ಜೊತೆ ಪತ್ರೆ ತಂದಿದ್ವಿ. ಸೊ ಅದು ಮಿಕ್ಕಿತ್ತಲ್ಲ, ಹಾಗಾಗಿ ಅದರಲ್ಲೇ ಇನ್ನೊಂದು ಹಾರ ಮಾಡಿಬಿಡೋಣ ಅಂಥೇಳಿ ಹಾಕ್ತಾಯಿದ್ಲು. ಸೊ ಅದು ಹಾರ ರೆಡಿ ಮಾಡಿ ಎಲ್ಲ ಹಾರ ಹಾಕಾದ್ಮೇಲೆ ಅದಕ್ಕೆ ಶೈನಿಂಗ್ ಕೂಡ ಹಾಕೋಣ ಅಂಥೇಳಿ ಶೈನಿಂಗ್ದು ಹಾಕ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಭಾವ ಇಲ್ಲ ಹಾಕೋದು ಅಷ್ಟು ಹಂಗಲ್ಲ ಅಂಥೇಳಿ ಅವ್ರು ತೋರಿಸ್ಕೊಡ್ತಾಯಿದ್ರು, ಸ್ವಲ್ಪ ರೊಟೇಟ್ ಮಾಡು ಅಂತ. ಸೊ ಮಂಜು ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಅದನ್ನು ರೊಟೇಟ್ ಮಾಡ್ತಾಯಿದ್ದಾಳೆ ಹಾಕಿ. ಸೊ ಫೈನಲಿ ಅದಷ್ಟು ಲುಕ್ ಬರಲಿಲ್ಲ, ಹಂಗಲ್ಲ ಹಿಂಗೆ ಟರ್ನ್ ಮಾಡ್ತಾ ಇರಬೇಕು ಅಂತ. ಹಾರ ಮಾತ್ರ ತುಂಬ ಚೆನ್ನಾಗಿ ಬಂತು. ಫೈನಲ್ ಟಚ್ ಲುಕ್ ನಿಮಗೆ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಳೋದ್ರಲ್ಲಿ ಒಂದು ಖುಷಿ ಇರುತ್ತೆ ಅಂತ ಅನಿಸುತ್ತೆ. ಇನ್ನು ಅವಳಲ್ಲಿ ಹಾಕ್ತಾಯಿದ್ರೆ ನಾನು ಅಕ್ಕ ಕೂಡ ದಿಂಡು ಹಾಕೋದು ಬೇರೆ ಥರ ನೋಡಿದ್ಲು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದ್ಲು. ಅದನ್ನು ಭಾವ ಹೇಳ್ಕೊಡ್ತಾಯಿದ್ರು. ಸೊ ಹಾಗಲ್ಲ, ಕೈ ಹಿಂಗಿಟ್ಕೊ, ಇದನ್ನು ಟ್ರೈ ಮಾಡು ಅಂಥೇಳಿ ಹೊಸ ರೀತಿಲಿ ದಿಂಡು ಹಾಕೋದು ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ ಅವಳು ಕೂಡ ದಿಂಡು ಹಾಕೋದು, ಮಲ್ಲಿಗೆ ಹೂವಿನಲ್ಲಿ ದಿಂಡು ಹಾಕೋದು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಇನ್ನು ಈ ಕಡೆ ಮಂಜು ಆಗಲೇ ನೀವು ನೋಡ್ತಿದ್ರಿ, ಸೊ ಶೈನಿಂಗ್ ರೋಲ್ ಮಾಡ್ತಾಯಿದ್ಲು. ಸೊ ಫೈನಲಿ ನಮ್ಮ ಭಾವ ಕೂಡ ಬಂದು ಅದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾಯಿದ್ರು. ಒಂದು ಕೈಯಲ್ಲಿ ಹಿಂಗೆ ರೊಟೇಟ್ ಮಾಡಿಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು ಅಂತ ಹೇಳಿದ್ರು. ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಏನಿಲ್ಲ ಅಂತ ಹೇಳಿದ್ರು ಇಷ್ಟು ಹೂವನ್ನು ನಾವು ಹೊರಗಡೆ ತರ್ತೀವಿ ಅಂದರೆ ಒಂದು 3000 ರೂಪಾಯಿ ಆದರೂ ಆಗುತ್ತೆ. ಸೊ ನಾವು ಎಷ್ಟು ರೂಪಾಯಲ್ಲಿ ತಂದಿದ್ವಿ, ಎಷ್ಟಾಯಿತು ಅಂಥೇಳಿ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ. ತುಂಬ ಚೀಪಲ್ಲೇ ನಾವು ತೊಗೊಂಡಿದ್ವಿ, ತುಂಬ ವರ್ತ್ ಕೂಡ ಅನ್ನಿಸ್ತು. ಇನ್ನು ಇವು ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮೆಹಂದಿ ಹಾಕ್ಕೊಳ್ತಾ ಇದ್ವಿ. ಸೊ ನಾನಿನ್ನೂ ಮೆಹಂದಿ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಅಕ್ಕನ ಮಕ್ಕಳು ಎಲ್ಲ ಹಾಕ್ಕೊಂಡು ಮಕ್ಕಳೆಲ್ಲ ಊಟ ಮಾಡಿ ಅವ್ರಿಗೆ ಮೆಹಂದಿ ಹಾಕಿ ಇನ್ನೇನು ಮಲಗೋ ಟೈಮ್ ಕೂಡ ಬಂದಿತ್ತು. ಅಷ್ಟರಲ್ಲಿ ಮಂಜು ಕೂಡ ಮೆಹಂದಿ ಹಾಕ್ಸ್ಕೊಂಡಾಯ್ತು. ಅವಳಿಗೆ ಊಟ ಮಾಡಿಸ್ಬಿಡೋಣ ಅಂಥೇಳಿ ಮುದ್ದೆ ಮಾಡಿದ್ವಲ್ಲ, ಸೊ ಅವಳಿಗೆ ಎರಡೂ ಕೈ ಮೆಹಂದಿ ಹಾಕಿರೋದ್ರಿಂದ ಅವಳಿಗೆ ನಾನೇ ಊಟ ಮಾಡಿಸಿ, ಇನ್ನು ಟೈಮ್ ಆಲ್ರೆಡಿ ನಾವು ಮಲಗೋ ಅಷ್ಟರಲ್ಲಿ 11:30 ಆಗಿತ್ತು. ಸೊ ನಾನು ಬೆಳಗ್ಗೆ ಹಾಕೋತೀನಿ, ಪಾಪು ಇರುತ್ತಲ್ಲ, ಸೊ ಈಗ ಆಗಲ್ಲ ಅಂಥೇಳಿ ಎಲ್ಲರೂ ಮಕ್ಕಳನ್ನೆಲ್ಲ ಮಲಗಿಸಿ ಊಟ ಮಾಡಿ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಗಾಯ್ಸ್. ಇದಾಗಿತ್ತು ಹಬ್ಬದ ವಿಡಿಯೋ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾವ್ಯಾವ ರೀತಿ ಹಬ್ಬ ಮಾಡಿದ್ವಿ, ಏನು ವಿಶೇಷತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇದು ಹಬ್ಬ ಎಲ್ಲಿ ನಡೀತಾ ಇರೋದು ಅಂತ ಕೂಡ ನಿಮ್ಮ ಜೊತೆ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.